ಒಬ್ಬ ಸಾಮಾನ್ಯ ವ್ಯಕ್ತಿ ದೊಡ್ಡದಾಗಿರುವಂಥ ಒಂದು ಮಾರ್ಟ್ನ ಓಪನ್ ಮಾಡ್ಬೋದಾ? ಅದು ರೈತರುಗಳನ್ನ ಸೇರಿಸ್ಕೊಂಡು ಮಾಡ್ಬೋದು ಅಂದರೆ ಹೌದು ಮಾಡ್ಬೋದು ಅಂತ ಕಮೆಂಟ್ ಮಾಡಿ, ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೋ ಮಾಡೋಕ್ಕಾಗಲ್ಲ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ನಿಮಗೆ ನನ್ನ ಸ್ಟೋರ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೊಸದಾಗಿ ಒಂದು ಸ್ಟೋರ್ ಓಪನ್ ಮಾಡಿದ್ದೀನಿ. ರೈತರುಗಳ ಜೊತೆ ಸೇರಿಕೊಂಡು ಒಂದು ಆರ್ಗ್ಯಾನಿಕ್ ಆಗಿ ರೈತರು ಬೆಳೆದಿರುವಂಥ ವಸ್ತುಗಳನ್ನ ಥರ ಕೆಮಿಕಲ್ಸ್ ಇಲ್ಲದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ ಡೈರೆಕ್ಟಾಗಿ ಕಸ್ಟಮರ್ಸ್ಗಳಿಗೆ ಆರ್ಗ್ಯಾನಿಕ್ ಐಟಮ್ಗಳನ್ನ ಕೊಡೋಣ ಅಂತ ಸದ್ಯಕ್ಕೆ ಇನ್ನು ಇನಿಷಿಯಲ್ ಸ್ಟೇಜು ಪುಟಾಣಿ ಸ್ಟೋರ್ ಆಗಿದೆ. ಆ ಸ್ಟೋರ್ ಯಾವ ಥರ ಇದೆ, ಏನು ಎತ್ತ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸದ್ಯಕ್ಕೆ ಇವಾಗ ನಾನು ಸ್ಟೋರ್ನ ಕನಕಪುರ ರೋಡ್ ಆ ರೋಡಲ್ಲಿ ನಮ್ಮ ಮನೆ ಹತ್ರನೇ ಓಪನ್ ಮಾಡಿದ್ದೀನಿ. ನೀವೇನಾರ ಕನಕಪುರ ಸುತ್ತಮುತ್ತ ಇದ್ದೀರಾ ಅಥವಾ ಜೆ ಪಿ ನಗರ, ಬನಶಂಕರಿ, ಕನಕಪುರ ರೋಡಲ್ಲಿ ಇದ್ದೀರಾ ಅಂದರೆ ನಮ್ಮ ಸ್ಟೋರ್ನ ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು. ಜಸ್ಟ್ ನಿಮಗೆ ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಇಲ್ಲ ನಿಯರ್ ಬೈ ಇದ್ದೀರಾ ಅಂದರೆ ಬೇಕಾದ್ರೆ ಡೈರೆಕ್ಟಾಗಿ ಬರ್ಬೋದು. ಆ ರೋಡಲ್ಲಿ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ರೋಡಲ್ಲಿ ಇರೋದು. ಡೈರೆಕ್ಟಾಗಿ ಪ್ರಾಚೀನ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ಲೊಕೇಶನ್ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲ ಅಂದರೆ ವಿಡಿಯೋದಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ನನ್ನ ಸ್ಟೋರ್ದು ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸು ಪ್ರತಿಯೊಂದು ಕೊಟ್ಟಿರ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ಒಂದು ಸಲ ವಿಸಿಟ್ ಮಾಡಿ ನೋಡಿ. ಸೊ ನೋಡಿ, ಇದೇ ಸ್ಟೋರು ಪ್ರಾಚೀನ ಅಂತ. ಆ್ಯಂಡ್ ಏನೇನು ಸಿಗುತ್ತೆ ಅಂತ ಮುಂದೆನೇ ಹಾಕ್ಬಿಟ್ಟಿರ್ತೀನಿ ನೋಡಿ. ರೈತರಿಂದ ನೇರ ಮಾರಾಟ, ಸಿರಿಧಾನ್ಯಗಳು ಸಿಗುತ್ತದೆ. ಏನೇನು ಮೇನೇನು ನವಣೆ, ಆರ್ಕ, ಸಾಮೆ, ಕೊರ್ಲೆ, ಬರ್ಗು ಏನೇ ಬೇಕಿದ್ರು ಸಿಗುತ್ತೆ. ಒಳಗಡೆ ಹೋಗೋಣ ಬನ್ನಿ. ಇದೆ ನೋಡಿ ಸ್ಟೋರು. ಇಲ್ಲಿ ನಮ್ಮದು ಬೇಸಿಕಲಿ ಏನೇನು ಸಿಗುತ್ತೆ ಗೊತ್ತಾ? ನೋಡ್ತಾ ಇದ್ರೆ ನಿಮಗೆ ಇದು ಸಜ್ಜೆ, ಆ್ಯಂಡ್ ಇಲ್ಲಿ ಆರ್ಕ ಇದೆ, ಜೊತೆಗೆ ಇದು ಕೊರ್ಲೆ ಅಂತ. ಆ್ಯಂಡ್ ಇದು ನೋಡಿ, ನಾವೇ ರೆಡಿ ಮಾಡಿರೋಂಥ ಹೋಮ್ ಮೇಡ್ ಶಾಂಪು. ಇದು ಯಾರಿಗಾರು ತುಂಬ ಡ್ಯಾಂಡ್ರಫು ಅದು ಇದು ಏನಾರು ಕೂದಲೊಂದು ಸಮಸ್ಯೆ ಇತ್ತು ಅಂದರೆ ಕೆಮಿಕಲ್ ಮುಕ್ತವಾಗಿ ಮಾಡಿರೋವಂಥ, ಯಾವುದೇ ಥರ ಕೆಮಿಕಲ್ ಆಗ್ತೆ, ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸು, ಪ್ರಿಸರ್ವೇಟಿವ್ಸು ಏನು ಆಗ್ತೆ ಮಾಡಿರೋವಂಥ ಸೋಪ್ ನಟ್ ಶಾಂಪು. ಇದು ಅಂಟ್ವಾಳ ಬೀಜ ಅಂತಾರೆ, ಆ ಒಂದು ಬೀಜದಿಂದ ಮಾಡಿರೋದು. ಆ ಶಾಂಪು ಕೂಡ ನಮ್ಮ ಹತ್ರ ಸಿಗುತ್ತೆ. ಜೊತೆಗೆ ಪ್ಯೂರ್ ಜೇನುತುಪ್ಪ, ಇದು ಪೆಟ್ಟಿಗೆದು, ಅಂದರೆ ನಮ್ಮ ಲೋಕಲಲ್ಲೇ ಪೆಟ್ಟಿಗೆ ಇದೆ, ಜೇನು ಪೆಟ್ಟಿಗೆಗಳು. ಆ ಪೆಟ್ಟಿಗೆದ ತೆಗೆಸಿರೋಂಥ ಪ್ಯೂರ್ ಜೇನುತುಪ್ಪ. ಇಲ್ಲ ನಿಮಗೆ ಕಾಡಿನ ಜೇನುತುಪ್ಪ ಬೇಕು ಅಂದರೆ ಕಾಡಿನ ಜೇನುತುಪ್ಪ ಕೂಡ ಸಿಗುತ್ತೆ ನೋಡಿ. ನಾನೇ ಹೋಗಿ ಇಡಿಸಿ ತತ್ತಾ ಇರೋದು. ಆ್ಯಂಡ್ ಇದು ಬಂದು ನಾರ್ಮಲಾಗಿ ಶಾಂಪು. ಜೊತೆಗೆ ಬೆಲ್ಲ, ಅಂದರೆ ಯಾವುದೇ ಥರ ಕೆಮಿಕಲ್ ಇಲ್ದಿರ ಆರ್ಗ್ಯಾನಿಕ್ ಪ್ರೋಸೆಸ್ಸಲ್ಲಿ ತೆಗೆಸಿರುವಂಥ ನ್ಯಾಚುರಲ್ ಬೆಲ್ಲ ಇದು ಕೂಡ ಸಿಗುತ್ತೆ. ಆ್ಯಂಡ್ ಅಷ್ಟೇ ಅಲ್ದಿರ ನಮ್ಮ ಹತ್ರ ಮಿಲ್ಲೆಟ್ಸ್ ಪೌಡ್ರು ಕೂಡ ಸಿಗುತ್ತೆ. ಅಂದರೆ ಸಿರಿಧಾನ್ಯ 30 ಥರ ಇಂಗ್ರೀಡಿಯೆಂಟ್ನ ಹಾಕಿ ಗಂಜಿ ಪೌಡ್ರು ಅಂತ ಮಾಡಿದ್ದೀವಿ. ಇದರಿಂದ ಯಾರಿಗಾರು ಮೂಳೆ ನೋವು ಸಮಸ್ಯೆ ಇತ್ತು ಅಂದರೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು, ಡಯಟ್ ಮಾಡ್ತಾಯಿದ್ದೀರಾ ಅಂದರೆ ಅಂಥವ್ರಿಗೆ ಅಂತಲೇ ಈ ಒಂದು ಪೌಡ್ರನ್ನ ಮಾಡಿರೋದು. ನಿಮಗೆ 1/4 kg ಬೇಕು ಅಂದರೆ 1/4 kg ಕೂಡ ಸಿಗುತ್ತೆ. ಇಲ್ಲ ಅರ್ಧ kg ಬೇಕು ಅಂದರೆ ಅರ್ಧ kg ಕೂಡ ಸಿಗುತ್ತೆ. 1 kg ಬೇಕು ಅಂದರೆ 1 kg ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹತ್ರ ಹೋಮ್ ಮೇಡ್ ಮಸಾಲಾಸ್ಗಳಿದೆ. ಅಂದರೆ ಪುಳಿಯೋಗರೆ ಪೌಡ್ರು ನಾವೇ ಮನೇಲೇ ರೆಡಿ ಮಾಡಿಸಿರೋದು ಇದು ಇದೆ. ಬಿಸಿಬೇಳೆಭಾತ್ ಪೌಡ್ರ್ ಇದೆ. ಜೊತೆಗೆ ವಾಂಗಿಭಾತ್ ಪೌಡ್ರ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಸಾಂಬಾರು ಪೌಡ್ರ್ ಬೇಕು, ಜೊತೆಗೆ ಸಾಂಬಾರು ಪೌಡ್ರ್ ಬೇಕಾ, ಅದು ಕೂಡ ಇದೆ. ಆ್ಯಂಡ್ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಬಂದು ಕಬಾಬ್ ಪೌಡ್ರು. ಸೊ ಇಲ್ಲಿದೆ ನೋಡಿ, ಆ್ಯಕ್ಚುಲಿ ಸ್ಟಾಕ್ ಸ್ವಲ್ಪ ಕಮ್ಮಿ ಇದೆ. ಕಬಾಬ್ ಪೌಡ್ರು ತುಂಬ ಫಾಸ್ಟ್ ಮೂವಿಂಗ್ ಬಂದು ಇದು ಕಬಾಬ್ ಪೌಡ್ರು. ಯಾವುದೇ ಥರ ಮೊಟ್ಟೆ ಗಿಟ್ಟೆ ಏನು ಮಿಕ್ಸ್ ಇರಲ್ಲ. ನೀವು ಇದನ್ನ 2 in 1 ಥರ ಯೂಸ್ ಮಾಡ್ಬೋದು. ಗೋಬಿ ಪೌಡ್ರ್ ಥರ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಕಬಾಬ್ ಪೌಡ್ರ್ ಥರ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಯಾವುದೇ ಥರ ಕಲರ್ ಏನು ಹಾಕಿರಲ್ಲ. ನ್ಯಾಚುರಲ್ ಮೆಣಸಿನಕಾಯಿ ಏನಿದೆ, ಒಣಮೆಣಸಿನಕಾಯಿ ಏನಿರುತ್ತೆ ಅದರಲ್ಲೇ ನಾರ್ಮಲ್ ಕಲರ್ ಇರೋದು. ತುಂಬ ಟೇಸ್ಟ್ ಸಕ್ಕತ್ತಾಗಿದೆ, ತುಂಬ ಫಾಸ್ಟ್ ಮೂವಿಂಗ್ ಅಂತ ಅನ್ಬೋದು. ಇದು ಕೂಡ ಸಿಗುತ್ತೆ. ಅದು ಬಿಟ್ಟರೆ ಸಿರಿಧಾನ್ಯಗಳಿದೆ. ಜೋಳ ಬೇಕಾ, ಜೋಳದ ಹಿಟ್ಟಿದೆ, ಸಾಮೆ ಇದೆ, ಆ್ಯಂಡ್ ಹಾಗೆ ಊದ್ಲು. ಇವೆಲ್ಲ ಏನು ನೋಡ್ತಾ ಇದ್ರೆ ಇದೆಲ್ಲ ಬಂದು ನ್ಯಾಚುರಲ್ ಆಗಿ ಬೆಳೆದಿರೋದು, ಯಾವುದೇ ಥರ ಕೆಮಿಕಲ್ಸ್ ಹಾಕಿರಲ್ಲ. ಆ್ಯಂಡ್ ನವಣೆ ಇದೆ, ಆ್ಯಂಡ್ ಬರ್ಗು, ಬೆಲ್ಲ, ಸಜ್ಜೆ ನಿಮಗೆ ಇಲ್ಲಿ ತೋರಿಸ್ನಲ್ಲ ಆಲ್ರೆಡಿ, ಅವೆಲ್ಲ ಇರುತ್ತೆ. ಜೊತೆಗೆ ನಮ್ಮ ಹತ್ರ ಚನ್ನಪಟ್ಟಣ ಟಾಯ್ಸ್ಗಳು ಕೂಡ ಸಿಗುತ್ತೆ. ಸೊ ನೋಡಿ ಇದು, ಸೊ ನಾವು ಫಿಲಮೆಲ್ಲ ನೋಡಿರ್ತೀವಿ ಈ ಥರದ್ದು, ಇದು ಕೂಡ ನಮ್ಮ ಹತ್ರ ಸಿಗುತ್ತೆ. ಜೊತೆಗೆ ಇದು ಕೂಡ ಇದೆ. ಆ್ಯಂಡ್ ಹಾಗೆ ಈ ಥರ ಟಾಯ್ಸ್ಗಳು ಕೂಡ ಸಿಗುತ್ತೆ. ಈ ಥರ ಐಟಮ್ಸ್ಗಳು ನಮ್ಮ ಹತ್ರ ಸಿಗುತ್ತೆ. ಜೊತೆಗೆ ಯಾರಿಗಾದ್ರು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕು ಅಂದರೆ ಅದು ಕೂಡ ತರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕು ಇಲ್ಲಿ ಸುತ್ತಮುತ್ತ ಕನಕಪುರ ಆರೋಳಿದಿರ್ತಾರಲ್ಲ, ಯಾರಿಗಾದ್ರು ಬೇಕು ಅಂದರೆ ಅವ್ರಿಗೆ ಮಾತ್ರ ನಾನು ತರಿಸ್ಕೊಡೋದು. ಜೊತೆಗೆ ಕಾಂಬೋ ಕೂಡ ಮಾಡಿದ್ದೀನಿ. ಸೊ ಯಾರಿಗಾರು ಸಿರಿಧಾನ್ಯದು ಕಾಂಬೋ ಬೇಕು ಅಂದರೆ ನೋಡಿ, 2000 ರೂಪಾಯಿ ಬರ್ತಿರುವಂಥ ಸಿರಿಧಾನ್ಯನೆಲ್ಲ ನಾನು ಜಸ್ಟ್ 999 ರೂಪಾಯಿ ಕೊಟ್ಬಿಡ್ತಾ ಇದ್ದೀನಿ. 5 kg ಸಿರಿಧಾನ್ಯ, ಆರ್ಗ್ಯಾನಿಕ್ ಬೆಲ್ಲ 1 kg, ಕಾಡು ಜೇನುತುಪ್ಪ 1/4 kg, ಹೋಮ್ ಮೇಡ್ ಶಾಂಪು 1/4 ಲೀಟ್ರು. ಇದು ಆ್ಯಕ್ಚುಲಿ ನಾನು ಮಾರ್ಚ್ 22ರಿಂದ 26ವರೆಗೆ ಅಂತ ಮಾಡಿದ್ದು. ಬಟ್ ಇವಾಗ ಎನಿ ಟೈಮ್ ಈ ಆಫರ್ ಇದ್ದೇ ಇರ್ತದೆ. ಜೊತೆಗೆ ಇವಾಗ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಈ ಗಂಜಿ ಪೌಡ್ರ್ ಇದೆಯಲ್ಲ, ಸೊ ಮಾಲ್ಟ್ ಪೌಡ್ರು ಮತ್ತು ದೋಸೆ ಹಿಟ್ಟು ಪೌಡ್ರ್ ಎಲ್ಲ ಬರುತ್ತೆ ಸಿರಿಧಾನ್ಯದ್ದು, ಅದೆಲ್ಲ ಒಂದು ಕಾಂಬೋ ಮಾಡೋಣ ಅಂತ. ಮುಂದೆ ಅದು ಮಾಡಿದಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಐಟಮ್ಗಳನ್ನ
ಇವಾಗ ನಾವು ಸ್ಟೋರ್ ಮಾಡಿದ್ದೀವಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಐಟಮ್ಗಳು ಬಂದು ನಾನು ರೈತರಿಂದ ತಗೊಂಡು ಬಂದು ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ್ತಾ ಇರೋದು. ಆ್ಯಂಡ್ ಹಾಗೆ ಇದೆಲ್ಲ ಬಂದು ಕಂಪ್ಲೀಟ್ಲಿ ನಿಮಗೆ ಕೆಮಿಕಲ್ ಫ್ರೀ ಐಟಮ್ಸ್ಗಳು, ಕೆಮಿಕಲ್ಸ್ ಹಾಕಿರಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಇರಲ್ಲ, ಅದು ಇದು ಅಂತ ಏನು ಪ್ರಿಸರ್ವೇಟಿವ್ಸ್ ಇರಲ್ಲ. ನ್ಯಾಚುರಲ್ ಆಗಿ ನಮಗೆ ರೈತರ ಹತ್ರ ಹೆಂಗ್ ತಗೋತೀವಿ ಅದೇ ಥರನೇ ಬಂದು ಮಾರ್ತಾ ಇರೋದು. ಸೊ ನೋಡಿದ್ರಲ್ಲ, ಇದು ನನ್ನ ಒಂದು ಪುಟಾಣಿ ಸ್ಟೋರು. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಒಳ್ಳೆ ಉದ್ದೇಶದಿಂದ. ಮೇನ್ ನನ್ನ ಇಂಟೆನ್ಷನ್ ಏನು ಗೊತ್ತಾ, ಜನಗಳಿಗೆ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸಿರಿಧಾನ್ಯದಿಂದ ಮಾಡಿರುವಂಥ ಕೆಲವೊಂದು ವಸ್ತುಗಳನ್ನ, ಜೊತೆಗೆ ಜೇನುತುಪ್ಪ ಇರ್ಬೋದು, ನಾಟಿ ಹಸಿನ ಹಾಲು ಇರ್ಬೋದು, ತುಪ್ಪ ಇರ್ಬೋದು, ಏನೇ ಇರ್ಬೋದು, ಆರ್ಗ್ಯಾನಿಕ್ ಆಗಿ ಜನಗಳಿಗೆ ಒಂದು ಕಮ್ಮಿ ರೇಟಲ್ಲಿ ತಲುಪಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಟೋರ್ನ ಓಪನ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಇನ್ನೊಂದು ನಂದು ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಬರೋ ಯಾರ್ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ರೈತರುಗಳು, ಅವ್ರನ್ನೆಲ್ಲ ಒಂದು ಟೀಮ್ ಥರ ಮಾಡಿ ಒಂದು ಯೂನಿಟ್ ಥರ ದೊಡ್ಡದಾಗಿ, ಇವಾಗ ಡಿಮಾರ್ಟ್ ಎಲ್ಲ ಇದೆ ನೋಡಿದ್ದೀರಾ, ಆ ಡಿಮಾರ್ಟ್ಗೆ ಹೋಗ್ಬಿಟ್ರೆ ನಿಮಗೆ ಒಳಗಡೆ ಪೂರ್ತಿ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು, ಅದು ಇದು ಇರೋವಂಥ ಐಟಮ್ಗಳು ಕಾಣಿಸುತ್ತೆ. ಸೊ ನನಗೂ ಅದೇ ಥರನೇ ಒಂದು ಮಾರ್ಟ್ ಓಪನ್ ಮಾಡೋಕ್ಕೆ ಆಸೆ ಇದೆ. ಆದರೆ ಯಾವ ಥರ ಅಂದರೆ ಒಳಗಡೆ ಹೋಯ್ತಾ ಇದ್ದಂಗೆ ಕೆಮಿಕಲ್ ಮುಕ್ತ, ಆರ್ಗ್ಯಾನಿಕ್ಕು, ಹೆಲ್ತಿ ಆಗಿರುವಂಥ ಐಟಮ್ಗಳು ಸಿಗಬೇಕು. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಸ್ಟೋರ್ನ ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಓಪನ್ ಮಾಡಿದ್ದೀನಿ. ಜೊತೆಗೆ ರೈತರುಗಳು, ನಮ್ಮ ಸುತ್ತಮುತ್ತ ಇರುವಂಥ ರೈತರುಗಳೆಲ್ಲ ಜೊತೆ ಸೇರಿಕೊಂಡು ಬೆಳೆಯೋಣ ಅಂತ ಈ ಒಂದು ಹೊಸದಾಗಿಂದ ಈ ಒಂದು ಸ್ಟೋರ್ನ ಓಪನ್ ಮಾಡಿರೋದು. ಸೊ ಹೇಗಿದೆ ಈ ಒಂದು ಐಡಿಯಾ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ವರ್ಕೌಟ್ ಆಗುತ್ತಾ, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಕೆಲಸನ ಮಾಡ್ಬೋದಾ, ದೊಡ್ಡದಾಗಿ ಒಂದು ಸ್ಟೋರ್ನ ಓಪನ್ ಮಾಡ್ಬೋದಾ ನಮ್ಮ ಕರ್ನಾಟಕದಲ್ಲಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೇ ಒಂದು ಆರ್ಗ್ಯಾನಿಕ್ ಆಗಿ ಮಿಲ್ಲೆಟ್ಸ್ ಇರ್ಬೋದು, ಅಂದರೆ ಸಿರಿಧಾನ್ಯ ಇರ್ಬೋದು, ಸಿರಿಧಾನ್ಯದ ಪೌಡ್ರ್ ಇರ್ಬೋದು, ಅಥವಾ BP ಶುಗರ್ ಇದ್ದರೆ ಅದಕ್ಕೇನಾರ ನಿಮಗೆ ಐಟಮ್ಗಳು ಬೇಕಿದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋದಲ್ಲಿ ನಂಬರ್ ಹಾಕಿರ್ತೀನಿ ನಮ್ಮ ಸ್ಟೋರ್ದು. ನಿಮ್ಗೆ ಏನೇ ಬೇಕಿದ್ರೂ ವಾಟ್ಸಪ್ಪಲ್ಲಿ ಆರ್ಡ್ರ್ ಕೂಡ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಸ್ಟೋರ್ನ ಡೈರೆಕ್ಟಾಗಿ ಕನಕಪುರ ರೋಡಲ್ಲಿರುವಂಥ ನಮ್ಮ ಸ್ಟೋರ್ನ ವಿಸಿಟ್ ಮಾಡ್ಬೋದು. ಜಾಸ್ತಿ ಡೀಟೇಲ್ಸ್ಗೆ ವಿಡಿಯೋದಲ್ಲಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ನೀವೇನಾರ ಸಾವಯವ ಕೃಷಿ ಬಗ್ಗೆ ಅಥವಾ ಹೊಸದಾಗಿ ಹೆಲ್ತಿ ಆಗಿರುವಂಥ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಒಂದು ಕೊಲಾಬ್ ಆಗೋಣ. ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಎಲ್ಲ ಒಂದೇ ಇತ್ತು ಅಂದರೆ ಕೊಲಾಬ್ ಆಗಿ ಒಟ್ಟಿಗೆ ಒಂದು ಕೆಲಸನ ಮಾಡೋಣ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನನ್ಸುತ್ತೆ ನನ್ನ ಐಡಿಯಾ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.